ಹಾಯ್ ಗೆಳೆಯರೇ, ನಾನು ನಿಮ್ಮ ವಿರಯ್ ಸರ್. ಇವಾಗ ನಾನು ನಿಮಗೆ ಮಾಸ್ಟರ್ ವೀರು ಅಕಾಡೆಮಿಯಿಂದ ಒಂದು ವಿಶೇಷವಾದಂಥ ಕೆಸೆಟ್ ಮತ್ತು ನೆಟ್ಗೆ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂಗೆ ಒಂದು ಸ್ಪೆಷಲ್ ಕ್ಲಾಸನ್ನು ತೊಗೊಂಡ್ಬಂದಿದ್ದೀನಿ. ಈ ಸ್ಪೆಷಲ್ ಕ್ಲಾಸ್ ಏನಂದರೆ, ಇವಾಗ ಆಲ್ರೆಡಿ ನಿಮಗೆ ನೆಟ್ಟು ಮತ್ತು ಕೆಸೆಟ್ ಆಲ್ರೆಡಿ ಎಕ್ಸಾಮ್ ಇರೋದರಿಂದ, ಎಕ್ಸಾಮ್ ಆಲ್ರೆಡಿ ನಡೆಸುವ ಸಿಚುವೇಷನಲ್ಲಿ ಇರುವುದರಿಂದ ಸಾಧ್ಯ ಆದಷ್ಟು ಈ ಒಂದು ಎಕ್ಸಾಮ್ಗೆ ನನ್ನ ಕಡೆಯಿಂದ ನಿಮಗೆ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂಗೆ, ಅಂದರೆ ಸ್ಪೆಸಿಫಿಕ್ ಪೇಪರ್ ಮತ್ತು ಫಸ್ಟ್ ಪೇಪರ್ ಅಂತ 2 ಪೇಪರ್ ಇರ್ತದೆ. ಇದರಲ್ಲಿ ನಿಮಗೆ ಟೀಚಿಂಗ್ ಮತ್ತು ರಿಸರ್ಚ್ ಮೆಥಡಾಲಜಿ ಅಂತ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಪೇಪರ್ಗೆ ನಿಮಗೆ ಏನು ಎಲ್ಲರೂ ಕೆಸೆಟ್ಗೆ ಸಂಬಂಧಪಟ್ಟಂಗೆ ಬರೀತಿರೋ, ಇದು ಆಲ್ ಸಬ್ಜೆಕ್ಟ್ಗೆ ಇರೋಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಒಂದು ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಬೇಕಾಗತ್ತೆ, ಯಾಕಂದರೆ ನಿಮಗಿದು ಅನುಕೂಲವಾದಂಥ ವಿಡಿಯೋ ಇದೆ. ನೆನಪಿರಲಿ, ಇಲ್ಲಿ ನಿಮಗೆ ನೆನಪಿರಬೇಕು, ನನ್ನ ಒಂದು ಚಾನಲ್ ನಿಮಗೆ ಮಾಸ್ಟರ್ ವೀರು ಅಕಾಡೆಮಿ ಅಂತಂದು, ಈ ಚಾನಲ್ನಲ್ಲಿ ನೀವು ನನಗೆ ಸಾಧ್ಯ ಆದಷ್ಟು ಚಂದಾದಾರ ಆಗಬೇಕು. ಚಂದಾದಾರ ಆಗೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ಬೆಲ್ ಬಟನನ್ನು ಒತ್ತಿ. ಮತ್ತು ನೀವು ಯಾವತ್ತೂ ಓದುಗರಾಗಿದ್ದರೆ ಚೆನ್ನಾಗಿ ಓದುವಂಥ ಮೆಥಡ್ಗಳನ್ನು ತಿಳ್ಕೊಂಡಿರಬೇಕು. ಓದುವ ಮೆಥಡ್ ಎಷ್ಟು ಗೊತ್ತಿರುತ್ತೋ ಅಷ್ಟು ಸ್ಕಿಲ್ ಗೊತ್ತಿದ್ದರೆ ನಮಗೆ ಎಕ್ಸಾಮ್ ಫೇಸ್ ಮಾಡೋಕ್ಕಾಗತ್ತೆ. ಹಾಗಾಗಿ ಎಕ್ಸಾಮ್ಗೆ ಹತ್ತಿರ ಬಂದಾಗ ಓದೋ ಸ್ಕಿಲ್ಗಳು ಗೊತ್ತಿರಲಿ, ಇವಾಗ ಓದೋ ಸ್ಕಿಲ್ಗಳು ಗೊತ್ತಿರಲಿ, ಎಲ್ಲ ಓದುವ ಸ್ಕಿಲ್ಗಳು ನಿಮ್ಗೆ ಗೊತ್ತಿರಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಬೋಧನಾ ಪದ್ಧತಿಯಿಂದಲೇ ಇರೋದ್ರಿಂದ ನಿಮಗೆ ನಾನು ಇದೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ಫಸ್ಟ್ಗೆ ಪರಿವಿಡಿ, ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂಗೆ ನಿಮಗೊಂದು ಪರಿವಿಡಿ ಗೊತ್ತಿರಬೇಕು. ಯಾವ ರೀತಿ ಈ ಪರಿವಿಡಿಯಲ್ಲಿ ಎಷ್ಟು ಟಾಪಿಕ್ಗಳಿವೆ, ಆ ಟಾಪಿಕ್ಗಳು ಏನು ಅಂತ ಅನ್ನೋದನ್ನು ನಿಮಗೆ ಇಂಡೆಕ್ಸ್ ಗೊತ್ತಿದ್ದರೆ ನಿಮ್ಗೆ ಓದೋಕ್ಕೆ ಈಸಿ ಆಗುತ್ತೆ. ಇಂಡೆಕ್ಸೇ ಗೊತ್ತಿರದೇ ಇದ್ದರೆ ನಿಮ್ಗೇನಾಗುತ್ತೆ ಅಂದರೆ ಓದೋಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಸಿಗೋಂಗಿಲ್ಲ. ಹಾಗಾಗಿ ಪರಿವಿಡಿ ಫಸ್ಟ್ ನೀವು ಸರಿಯಾಗಿ ತಿಳ್ಕೊಳ್ಳುವಂಥ ಕೆಲಸ ಮಾಡಿ. ನೋಡಿ, ನಿಮಗೆ ಸಂಬಂಧಪಟ್ಟಂಗೆ 10 ಟಾಪಿಕ್ ಇರುತ್ತೆ. ಫಸ್ಟ್ನೇದೇನು ಬೋಧನಾ ನೈಪುಣ್ಯತೆ, 2ನೇದು ಸಂಶೋಧನಾ ನೈಪುಣ್ಯತೆ, 3ನೇದು ವಾಚನ ಗ್ರಹಿಕೆ, 4ನೇದು ಸಂವಹನ, 5ನೇದು ಮನೋ ಸಾಮರ್ಥ್ಯ. ಅಂದರೆ ಇಲ್ಲಿ 5 ಟಾಪಿಕ್ಗಳಿದಾವೆ. ಅದ್ರಾಗ ನಿಮಗೆ ಗೊತ್ತಿರೋಂಗೆ ಟೀಚಿಂಗ್ ಅಪ್ಟ್ಯೂಡ್ ಅಂತ ಬರುತ್ತೆ, ರಿಸರ್ಚ್ ಅಪ್ಟ್ಯೂಡ್ ಅಂತ ಬರುತ್ತೆ, ಕಮ್ಯುನಿಕೇಷನ್ ಅಂತ ಬರುತ್ತೆ, ರೀಸನಿಂಗ್ ಕಮ್ಯುನಿಕೇಷನ್ ಅಂತ ಬರುತ್ತೆ, ಮತ್ತು ಕಮ್ಯುನಿಕೇಷನ್ ಅಂತ ಬರುತ್ತೆ, ಮತ್ತು ರೀಸನಿಂಗ್ ಅಂತ ಬರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇವು 5 ಟಾಪಿಕ್ ನಂತರ ನಿಮಗೆ ಸಂಬಂಧಪಟ್ಟಂಗೆ ಇವು 5 ಟಾಪಿಕ್ ಆದ ನಂತರ ಇನ್ನೂ 5 ಟಾಪಿಕ್ಗಳು ಬರ್ತವೆ. ಅಂದರೆ ಮೇಜರಾಗಿ ನಿಮ್ಗೆ ಗೊತ್ತಿರಬೇಕಾದಂಥ ಸಿಲೆಬಸ್ಗಿರೋವಂಥ ಇವು ಟಾಪಿಕ್ಗಳು. ನೆಕ್ಸ್ಟ್ 6ನೇದು ಯಾವುದಂದರೆ ತಾರ್ಕಿಕ ಮನೋ ಸಾಮರ್ಥ್ಯ, 7ನೇದು ಯಾವುದಂದರೆ ದತ್ತಾಂಶಗಳ ಅರ್ಥೈಸುವಿಕೆ, ಅಂದರೆ ಡಾಟಾ ಇನ್ಫಾರ್ಮೇಷನ್ ಅಂತ ಬರುತ್ತೆ, 8ನೇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಅಂದರೆ ICT ಬರುತ್ತೆ, 9 ಮಾನವ ಮತ್ತು ಪರಿಸರ, 10ನೇದು ಉನ್ನತ ಶಿಕ್ಷಣ ವ್ಯವಸ್ಥೆ, ಹೈಯರ್ ಎಜುಕೇಷನ್ ಸಿಸ್ಟಮ್. ಅಂದರೆ 10 ಟಾಪಿಕ್ ಮೇಲೆ ನೀವು ರೆಡಿ ಆಗಬೇಕು. 10 ಟಾಪಿಕ್ ಮೇಲೆ ಒಂದೊಂದು ಟಾಪಿಕ್ ಮೇಲೆ 5 ಮಾರ್ಕ್ಸ್ ಬರ್ತೈತೆ, ನೆನಪಿರಲಿ ಸಾಧ್ಯ ಆದಷ್ಟು. ಹಾಗೆ ನಿಮಗೆ ಬೋಧನಾ ನೈಪುಣ್ಯತೆ ಅಂದರೆ ಸಾಧ್ಯವಾದಷ್ಟು ಟೀಚಿಂಗ್ ಅಪ್ಟ್ಯೂಡ್ಗಳು ಚೆನ್ನಾಗಿ ಗೊತ್ತಿರಲಿ. ಯಾಕಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲಿ ಯಾವ ಓದಬೇಕನ್ನೋದು ಅಷ್ಟೇ ಹೇಳ್ತಾ ಇದ್ದೀನಿ. ಇದು ಬೋಧನಾ ನೈಪುಣ್ಯತೆಗೆ ನೀವು ಆದಷ್ಟು ಒತ್ತು ಕೊಡಬೇಕು. ನೆಕ್ಸ್ಟ್ ರಿಸರ್ಚ್ ನೈಪುಣ್ಯತೆ, ಅಂದರೆ ಸಂಶೋಧನೆ ನೈಪುಣ್ಯತೆ. ಸಂಶೋಧನೆ ನೈಪುಣ್ಯಕ್ಕೆ ಮೇಲೆ ನೀವು ಅತಿ ಹೆಚ್ಚು ಗಮನ ಹರಿಸಿ ಓದಬೇಕು. ಯಾಕಂದರೆ ನಾನು ಕೊಡುವಂಥ ಒಂದು 6 ಟಾಪಿಕ್ಕು ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ ಇವು. ಈ ಟಾಪಿಕ್ ಮೇಲೆ ನೀವು ಓದೋಕ್ಕೆ ಸಾಧ್ಯ ಇರುತ್ತೆ. ಸಾಧ್ಯ ಇಟ್ಕೊಂಡು ಮತ್ತು ಎಕ್ಸಾಮಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಸಾಧ್ಯ ಆದಷ್ಟು. ಅದಕ್ಕೆ ನಿಮಗೆ ನಾವು ಏನು ಹೇಳ್ತಿದ್ದೇನೆ, ಸಂಶೋಧನೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿ ಒಳಗೆ ನೀವು ಓದಬೇಕಾಗುತ್ತೆ, ನೆನಪಿರಲಿ. ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ನಿಮಗೆ ಸಂವಹನ. ನೋಡಿರಿ, ಕಮ್ಯುನಿಕೇಷನ್ ಮಾತ್ರ ನೀವು ಸರಿಯಾಗಿ ಓದ್ಕೊಳ್ಬೇಕು. ಯಾಕಂದರೆ ಸಂವಹನದ ಅರ್ಥ, ಸಂವಹನದ ವಿಧಗಳು, ಸಂವಹನಕ್ಕೆ ಸಂಬಂಧಪಟ್ಟಂಗೆ ಲಕ್ಷಣಗಳು, ಸಂವಹನದ ಹಲವಾರು ಅಂಶಗಳನ್ನು ನೀವು ಓದಬೇಕಾಗುತ್ತೆ. ಸಾಧ್ಯ ಆದಷ್ಟು ಸಂವಹನದ ಮೇಲೆ ನೀವು ಅತಿಯಾಗಿ ವರ್ಕ್ ಮಾಡಬೇಕು. ಯಾಕಂದರೆ ಇದು 3ನೇ ಟಾಪಿಕ್ನ ಹೇಳ್ತಾರೆ ನಿಮಗೆ. ನೀವು ಓದಬೇಕಾದಂಥ ಟಾಪಿಕ್ಗಳನ್ನು ಇಟ್ಕೊಂಡ್ಬಿಟ್ಟು ಹೇಳ್ತಿದ್ದೀನಿ. ಹೆಂಗೆ ಅದು ಶಬ್ದೋತ್ಪತ್ತಾಯಿತು, ಅದ್ರ ಬಗ್ಗೆ ನಿಮಗೆ ಎಲ್ಲ ಗೊತ್ತಿರುವಂಥ ವಿಚಾರವನ್ನು ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಅಂದರೆ ಇವಾಗ ಏನೇನು ಹೊಸ ಬಂದಿದ್ದಾವೆ, ಮಾಹಿತಿ ಹಕ್ಕಿನ ಬಗ್ಗೆನೂ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇವಾಗಾಗಿರುವಂಥ ಹೊಸ ತಂತ್ರಜ್ಞಾನಗಳು ಯಾವುದೇ ಇರ್ಬೋದು, ಅದು ರಾಕೆಟ್ ಉಡಾವಣೆ ಇರ್ಬೋದು ಅಥವಾ ಉಪಗ್ರಹ ಉಡಾವಣೆ ಇರ್ಬೋದು,
ಯಾವುದೇ ಇರ್ಬೋದು, ಆ ಮಾಹಿತಿಗೆ ಸಂಬಂಧಪಟ್ಟಂಗೆ ನೀವು ತಂತ್ರಜ್ಞಾನ ಸಂಬಂಧಪಟ್ಟಂಗೆ ಒಂದು ಜ್ಞಾನವನ್ನು ಪಡ್ಕೊಂಡಿರಬೇಕು. ಇದನ್ನು ಸರಿಯಾಗಿ ಓದ್ಕೋಬೇಕು. ನೆಕ್ಸ್ಟ್ ಮಾನವ ಮತ್ತು ಪರಿಸರ. ನೀವು ಸಾಧ್ಯ ಆದಷ್ಟು ಎನ್ವೈರ್ಮೆಂಟ್ ಕಾಯ್ದೆಗಳನ್ನು ಎಲ್ಲವೂ 1 by 1 ಓದಬೇಕು. ಯಾವುದೋ ಒಂದನ್ನು ಕೇಳ್ತಾನೆ ಸಾಧ್ಯ ಆದಷ್ಟು. ಮತ್ತು ಯಾವ ರೀತಿ ಕಲುಷಿತವಾಗಿದೆ ಅದ್ರ ಬಗ್ಗೆ ಬರುತ್ತೆ. ಪರಿಸರ ಯಾವ ರೀತಿ ತ್ಯಾಜ್ಯ ವಸ್ತುಗಳನ್ನು ನಿರ್ವಹಣೆ ಮಾಡ್ತಾಯಿದೆ ಅಂಥದ್ರ ಬಗ್ಗೆ ಸ್ವಲ್ಪ ಬರೋವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ನೀವು ಪರಿಸರದಲ್ಲಿ ಸಂಪೂರ್ಣವಾಗಿ ಓದಬೇಕು. ಜನಸಂಖ್ಯೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ಕೆಲಸ ಮಾಡಬೇಕು. ಯಾಕಂದರೆ ಮಾನವ ಮತ್ತು ಪರಿಸರ ಅಂತಿದೆ, ನೆನಪಿರಲಿ ನಿಮಗೆ ಸಾಧ್ಯ ಆದಷ್ಟು. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಯಾವುದಂದರೆ, ನಿಮಗೆ ನಾನು ಲಾಸ್ಟ್ ಟಾಪಿಕ್ ಹೇಳ್ತಾ ಇದ್ದೀನಿ. ಯಾವುದಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆ. ಅಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನೀವು ಅತಿ ಹೆಚ್ಚಿನಾಗಿ ತಿಳ್ಕೊಳ್ಳೋವಂಥ ಕೆಲಸ ಮಾಡಿ. ಅಲ್ಲೆಲ್ಲ ರೀತಿಯಿಂದ ಅಧ್ಯಾಪಕರಿಗೆ ಏನಂತಾರೆ ಆ ರೀತಿ ಹಲವಾರು ರೀತಿಯ ಕ್ವಶನ್ಸ್ಗಳು ಬರೋಂಥ ಚಾನ್ಸಸ್ ಇರುತ್ತೆ. ಇವಾಗ ಆಗಿರೋಂಥ ಇತ್ತೀಚೆಗೆ ಒಂದಿಷ್ಟು ಪಾಲಿಸಿಗಳಾಗಿದ್ದಾವೆ. ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ಇರಬೇಕು. ಹಳೆ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ಅದರ ಕಾರ್ಯಗಳು, ಅದರ ಉದ್ದೇಶಗಳು ಸಂಬಂಧಪಟ್ಟಂಗೆ ಎಲ್ಲ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ನಿಮಗೆ ಅದರ ಸ್ಟ್ರಕ್ಚರಿಂದ ಹಿಡಿದು ಅದರ ಸಂಪೂರ್ಣ ಡೆಡ್ ಎಂಡ್ವರೆಗೂ ನೀವು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಸಾಧ್ಯವಾದದ್ದು. ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಇವು 6 ಟಾಪಿಕ್ ಮೇಲೆ ನೀವು ಹೆಚ್ಚಿನ ಗಮನ ಹರಿಸ್ಬೇಕು. ಯಾವುದು? ಬೋಧನಾ ನೈಪುಣ್ಯತೆ, ಸಂಶೋಧನಾ ನೈಪುಣ್ಯತೆ, ಸಂವಹನ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಮಾನವ ಮತ್ತು ಪರಿಸರ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆ. ಇನ್ನು ಉಳಿದ ಟಾಪಿಕ್ಗಳದಾವಲ್ಲ, ಇನ್ನು ನೀವು 4 ಟಾಪಿಕ್ ಅದಾವಲ್ಲ, ಆ 4 ಟಾಪಿಕ್ಕು ನೀವು ಕೇವಲ ಓದೋಕ್ಕೆ ಬರೋಲ್ಲ, ಅವುಗಳನ್ನು ಪ್ರಾಕ್ಟಿಕಲಾಗಿ ಮಾಡಿ ನೀವು ಪಡ್ಕೋಬೇಕಾಗತ್ತೆ. ಬಟ್ ಪಡ್ಕೊಳ್ಳೋಂಥ ಮಾರ್ಕ್ಸ್ಗಳು ಇವು 6 ಟಾಪಿಕ್ಗಳನ್ನು ನೀವು ಸರಿಯಾಗಿ ಓದುವ ಕ್ರಮದಲ್ಲಿ ಓದಬೇಕಾಗತ್ತೆ ಸಾಧ್ಯ ಆದಷ್ಟು. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಂಶೋಧನಾ ನೈಪುಣ್ಯತೆ ಬಗ್ಗೆ ನಿಮಗೆ ಒಂದು ಬಹು ಆಯ್ಕೆ ಇರುವಂಥ ಅಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ನಿಮಗೆ ನಾನು ಒಂದು ವಿಡಿಯೋನ ಮಾಡ್ಕೊತ ಹೋಗ್ತೀನಿ. ಒಟ್ಟು 6ಕ್ಕೂ ಸಂಬಂಧಪಟ್ಟಂಗೆ ನಾನು ನೆಕ್ಸ್ಟ್ ವಿಡಿಯೋ ಕೊಡ್ಕೊತ ಹೋಗ್ತೀನಿ. ಸಾಧ್ಯ ಆದಷ್ಟು ನಿಮಗೆ ಈ 6 ಟಾಪಿಕ್ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನು ನಾನು ನಿಮಗೆ 1 by 1 ಟಾಪಿಕ್ ಮಾಡ್ಕೊತ ಹೋಗ್ತೀನಿ. ಅದರಲ್ಲಿ ಹೆಚ್ಚಿನ ಭಾಗಗಳಾಗಿ ಮಾಡ್ಕೊತಾನೆ ಹೋಗ್ತೀನಿ. ಯಾಕಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಮುಗಿಸೋಕ್ಕಾಗಲ್ಲ. ಸಾಧ್ಯ ಆದಷ್ಟು 1 by 1 ಟಾಪಿಕ್ ಮೇಲೆ ನಿಮಗೆ ಏನು ಕೊಡಬೇಕಲ್ಲ ಅವಿಷ್ಟು ವಿಡಿಯೋವನ್ನು ನಾನು ಕೊಡ್ಕೊತ ಹೋಗ್ತೀನಿ. ಸಾಧ್ಯ ಆದಷ್ಟು ಶೀಘ್ರದಲ್ಲಿ ನಿಮಗೆ ನಾನು ಒಂದು ಸಂಶೋಧನಾ ನೈಪುಣ್ಯತೆ ಬಗ್ಗೆ ಕೊಡ್ತಾಯಿದ್ದೀನಿ, ನೆನಪಿರಲಿ. ಆದರೆ ಸಾಧ್ಯ ಆದಷ್ಟು ಈ ನನ್ನ ಒಂದು ಚಾನಲನ್ನು ಲೈಕ್ ಮಾಡೋದ್ರ ಜೊತೆಗೆ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೆ ಒಂದು ಪ್ರೋತ್ಸಾಹ ಬರುತ್ತೆ. ಹೆಚ್ಚಿನ ವಿಡಿಯೋಗಳನ್ನು ನನಗೆ ಮಾಡಿ ಹಾಕ್ತಾಯಿದ್ದೀನಿ. ಕಂಟಿನ್ಯೂಷನ್ ಆಗಿ ನನ್ನ ಒಂದು ಚಾನಲನ್ನು ಎಲ್ಲರಿಗೂ ನೀವು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಆಲ್ ಗ್ರೂಪ್ಸ್ ಇರ್ತವೆ, ಎಲ್ಲ ಗ್ರೂಪಿಗೂ ನನ್ನ ಪರವಾಗಿ ನೀವೆಲ್ಲರಿಗೂ ಶೇರ್ ಮಾಡಿದರೆ ನಾನು ಹೆಚ್ಚು ಇನ್ನೂ ಚೆನ್ನಾಗಿರೋವಂಥ ವಿಡಿಯೋಗಳನ್ನು ಮಾಡ್ತೀನಿ. ಸಾಧ್ಯ ಆದಷ್ಟು ನಿಮಗೆ ಫಸ್ಟ್ ಪೇಪರ್ ಮೇಲೆ ಮತ್ತು ಸ್ಪೆಸಿಫಿಕ್ ನಂದು ಪೊಲಿಟಿಕಲ್ ಸೈನ್ಸ್ ಮೇಲೆ ಎರಡೂದ ಮೇಲೆ ನಿಮ್ಗೆ ವಿಡಿಯೋ ಕೊಡ್ಕೊತ ಹೋಗ್ತೀನಿ. ಯಾಕಂದರೆ ಫಸ್ಟ್ ಪೇಪರ್ ಓದೋರು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಆಗುತ್ತೆ. ಸಾಧ್ಯ ಆದಷ್ಟು ಎಲಿಜಿಬಲ್ ಆಗೋಕ್ಕೆ ಈಸಿ ಆಗುತ್ತೆ. ಸಾಧ್ಯ ಆದಷ್ಟು ಈ ವಿಡಿಯೋಕ್ಕೆ ನಿಮ್ಮಿಂದ ಒಂದು ಕಾಮೆಂಟ್ಸ್ ಬರಲಿ. ಅಂದರೆ ಇನ್ನೂ ಏನು ಮಾಡಬೇಕು ಅಥವಾ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾ, ಇನ್ನೂ ಏನಾದರೂ ಹೊಸದೇನಾದರೂ ಇದ್ದರೆ ಹೇಳಿ, ನಾನು ಅದನ್ನು ತೊಗೊಳಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮಿಂದ ಅಷ್ಟು ನಾನು ಒಂದು ಹತ್ತಿರದಲ್ಲಿ ನನ್ನ ಸಾಧ್ಯ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳ ಜೊತೆಗೆ ನನ್ನ ಒಂದು ವಿಡಿಯೋ ಮತ್ತೆ ಮುಂದಿನ ವಿಡಿಯೋ ಕೊಡೋವರೆಗೂ ನೀವು ವೇಟ್ ಮಾಡ್ತಾಯಿರಿ. ನಾನು ಮತ್ತೆ ನಿಮಗೊಂದು ಒಳ್ಳೆಯ ರಿಸರ್ಚ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ.